ಮತ್ತೆ ಲೋಕಸಭೆಯ ಸ್ಪೀಕರ್ ಆಗ್ತಾರಾ ಓಂ ಬಿರ್ಲಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಹುಟ್ಕೊಂಡಿರುವಂತದ್ದು. ಓಂ ಬಿರ್ಲಾ ಅವರನ್ನೇ ಮುಂದುವರಿಸೋದಕ್ಕೆ ಬಿಜೆಪಿ ಉತ್ಸುಕವಾಗಿದ್ದಂತೆ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೆ ಅಂತ ಓಂ ಬಿರ್ಲಾ ಅವರು ಸಜ್ಜಾಗಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ನಾಳೆ ಎನ್ಡಿಎ ಇಂದ ಅಧಿಕೃತವಾಗಿ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಓಂ ಬಿರ್ಲಾ ಅವರು ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರಂತೆ. ಹಾಗಾದ್ರೆ ಓಂ ಬಿರ್ಲಾ ಅವರ ಮುಂದುವರಿಕೆಗೆ ವಿಪಕ್ಷಗಳ ವಿರೋಧ ಇದ್ರೂ ಕೂಡ ಎನ್ಡಿಎ ಓಂ ಬಿರ್ಲಾ ಅವರನ್ನೇ ಸ್ಪೀಕರ್ ಮಾಡಬೇಕು ಅಂತ ಒಲವನ್ನ ತೋರಿಸಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ 18ನೇ ಲೋಕಸಭೆಯ ಸ್ಪೀಕರ್ ಹುದ್ದೆಗೆ ಇವತ್ತು ಅಭ್ಯರ್ಥಿಗಳ ನಾಮ ನಿರ್ದೇಶನ ನಡೀತಾ ಇದ್ದು, ಅದರಲ್ಲಿ ಮುಂಚೂಣಿಯಲ್ಲಿ ಅದರಲ್ಲೂ ಕೂಡ ಇವರ ಫಿಕ್ಸ್ ಅನ್ನೋ ರೀತಿಯಾಗಿ ಬಿಜೆಪಿಯವರು ಉತ್ಸುಕದಿಂದ ಓಂ ಬಿರ್ಲಾ ಅವರ ಹೆಸರನ್ನೇ ಸೂಚನೆ ಮಾಡಿದ್ದಾರಂತೆ. ಹಾಗಾಗಿ ನಾಮಪತ್ರ ಸಲ್ಲಿಕೆಗೂ ಕೂಡ ಓಂ ಬಿರ್ಲಾ ಅವರು ಮುಂದಾಗಿದ್ದಾರಂತೆ. ಈಗಾಗಲೇ ಹಿಂದಿನ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿದ್ದಂಥ ಓಂ ಬಿರ್ಲಾ ಅವರನ್ನ ಸ್ಪೀಕರ್ ಸ್ಥಾನಕ್ಕೆ ಅವರನ್ನೇ ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಸಿದ್ಧತೆಗಳು ಕೂಡ ನಡೆದಿರೋದ್ರಿಂದ, ಮಾತುಕತೆ ಕೂಡ ಆಗಿರೋದ್ರಿಂದ ವಿಪಕ್ಷಗಳಲ್ಲಿ ವಿರೋಧ ಇದ್ರೂ ಕೂಡ ಇವರ ಹೆಸರೇ ಮತ್ತೆ ಮುಂಚೂಣಿಯಲ್ಲಿ ಕೇಳಿಬರ್ತಾ ಇದೆ. ಒಮ್ಮತದ ಅಭ್ಯರ್ಥಿಯಾಗಿ ಎನ್ಡಿಎ ನಾಯಕರೇನಿದ್ದಾರೆ ಎಲ್ಲರೂ ಕೂಡ ಇವರ ಹೆಸರನ್ನೇ ಸೂಚನೆ ಮಾಡಿದ್ದಾರಂತೆ. ಹಾಗಾಗಿ ಲೋಕಸಭೆಯ ಸ್ಪೀಕರ್ ಆಗಿ ಓಂ ಬಿರ್ಲಾ ಅವರೇ ಮುಂದುವರಿಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಅಧಿಕೃತವಾಗಿ ಘೋಷಣೆ ಆಗೋದೊಂದು ಬಾಕಿ ಇದೆ. ಮೂವರ ಹೆಸರುಗಳನ್ನು ಈಗಾಗಲೇ ಪರಿಗಣಿಸಲಾಗ್ತಾ ಇದೆ ಅಂತ ಬಿಜೆಪಿ ಕಡೆಯಿಂದ ಒಂದಷ್ಟು ಚರ್ಚೆಗಳಿದ್ವು. ಆದ್ರೀಗ ಓಂ ಬಿರ್ಲಾ ಅವರ ಹೆಸರೇ ಬಹುತೇಕವಾಗಿ ಕೇಳಿಬರ್ತಾ ಇದೆ. ಅಂದ್ಕೊಂಡಂತೆ ಅಂದರೆ ಓಂ ಬಿರ್ಲಾ ಅವರ ಹೆಸರನ್ನೇ ಸೂಚನೆ ಮಾಡಿ ಈಗ ಅವರೇ ಸ್ಪೀಕರ್ ಆದರೂ ಕೂಡ ಆಗಬಹುದು ಅನ್ನುವಂಥ ಚರ್ಚೆ ಕೂಡ ಇದೆ. ಈಗ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿದ್ಧತೆ ನಡೆಸ್ಕೊಂಡಿದ್ದಾರೆ ಅಂತ ಎನ್ಡಿಎಯಿಂದ ಅಧಿಕೃತವಾಗಿ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ. ಹಾಗಾದರೆ ಓಂ ಬಿರ್ಲಾ ಅವರೇ ಮತ್ತೆ 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಮುಂದುವರಿತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಿಜೆಪಿಗರು ಈಗಾಗಲೇ ಒಮ್ಮತದ ಅಭಿಪ್ರಾಯವನ್ನು ಓಂ ಬಿರ್ಲಾ ಅವರೇ ಸ್ಪೀಕರ್ ಆಗಲಿ ಅನ್ನುವಂಥ ಅಭಿಪ್ರಾಯವನ್ನು ಸೂಚಿಸಿದ್ದಾರಂತೆ. ಆದರೆ ಒಂದು ಕಡೆ ವಿರೋಧ ಪಕ್ಷಗಳಿಂದ ಮಾತ್ರ ಒಂದಷ್ಟು ವಿರೋಧ ಇದೆ ಅಷ್ಟೇ.